2023-24ನೇ ಸಾಲಿನ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಮತ್ತು ವೀರರಾಣಿ ಅಬ್ಬಕ್ಕ ಪುರಸ್ಕಾರ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಮೀಳಾ ಮಾಧವ್ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಅವರನ್ನು ಆಯ್ಕೆ ಮಾಡಲಾಗಿದೆ. ಫೆಬ್ರವರಿ 24ರಂದು ಉಳ್ಳಾಲದ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆಯುವ ಅಬ್ಬಕ್ಕ ಉತ್ಸವದಲ್ಲಿ ಪ್ರದಾನ ಮಾಡಲಿದ್ದೇವೆ ಎಂದು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತಾಧ್ಯಕ್ಷ ಮಾಜಿ ಶಾಸಕ ಜಯರಾಮ ಶೆಟ್ಟಿ ಹೇಳಿದ್ದಾರೆ. ಅವರು ಕುತ್ತಾರು ಸಮೀಪ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಇಬ್ಬರಿಗೂ ಒಂದೇ ಹೆಸರಿನ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಪ್ರತ್ಯೇಕಿಸದೆ ಎರಡೂ ರೀತಿಯ ಗೌರವವನ್ನು ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಎಂದೇ ಗುರುತಿಸಲಾಗುತ್ತದೆ. 2023-24ನೇ ಸಾಲಿನ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯ ಆಯ್ಕೆ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ಕೆ. ಚಿನ್ನಪ್ಪಗೌಡ, ಸದಸ್ಯರಾಗಿ ಪ್ರೊಫೆಸರ್ ಎ.ವಿ. ನಾವಡ, ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ಡಾಕ್ಟರ್ ನ. ದಾಮೋದರ ಶೆಟ್ಟಿ ಮತ್ತು ಬಿ.ಎಂ. ರೋಹಿಣಿ ಉಪಸ್ಥಿತರಿದ್ದುಕೊಂಡು ಪ್ರಶಸ್ತಿಗೆ ಆಯ್ಕೆ ಮಾಡಿರುತ್ತಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಮೀಳಾ ಮಾಧವ್ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಅವರ ಸಾಧನೆಯನ್ನು ಗುರುತಿಸಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು 2023-24ನೇ ಸಾಲಿನ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ನಾವು ಜರುಗಿಸ್ತಾ ಇದ್ದೀವಿ. ಉಳ್ಳಾಲ ಮುನ್ಸಿಪಾಲಿಟಿ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರ್ಬೋದು, 1997ರಿಂದ ನಿರಂತರವಾಗಿ ಉಳ್ಳಾಲದಲ್ಲಿ ನಾವು ಅಬ್ಬಕ್ಕ ಉತ್ಸವವನ್ನು ಜರುಗಿಸ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಈ ಅಬ್ಬಕ್ಕ ಉತ್ಸವದ ಪೂರ್ವಭಾವಿಯಾಗಿ ನಮ್ಮ ಅಬ್ಬಕ್ಕಳ ಹೆಸರನ್ನು ಚಿರಚಾಯಿಯಾಗಿ ಮಾಡೋ ದೃಷ್ಟಿಯಿಂದ ಅಬ್ಬಕ್ಕ ಪ್ರಶಸ್ತಿ ಮತ್ತು ಅಬ್ಬಕ್ಕ ಪುರಸ್ಕಾರವನ್ನು ಘೋಷಿಸ್ತಾ ಇದ್ದೇವೆ. ಈ ವರ್ಷದಿಂದ ನಾವು ಅಬ್ಬಕ್ಕ ಪುರಸ್ಕಾರ ಮತ್ತು ಪ್ರಶಸ್ತಿಯನ್ನು ಒಂದೇ ಅಬ್ಬಕ್ಕ ಪ್ರಶಸ್ತಿ ಅಂತ ನಾಡಿನ ಹಿರಿಯ ಮಹಿಳೆಯರಿಗಿಬ್ಬರಿಗೆ ಕೊಡ್ತಾ ಇದ್ದೇವೆ. ಈಗಾಗಲೇ ದಿನಕರ್ ಉಳ್ಳಾಲರು ಹೇಳಿದರು, ಮುಂಚೆ ನಾವು ಇದನ್ನು ಅಮೃತ ಸೋಮೇಶ್ವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೆವು. ಈಗ ಈ ಪ್ರಶಸ್ತಿಯನ್ನು ಡಾಕ್ಟರ್ ಕೆ. ಚಿನ್ನಪ್ಪಗೌಡ, ಪ್ರೊಫೆಸರ್ ಎ.ವಿ. ನಾವಡ, ಗಣೇಶ್ ಅಮೀನ್ ಸಂಕಮಾರ್, ನ. ದಾಮೋದರ ಶೆಟ್ಟಿ ಮತ್ತು ಬಿ.ಎಂ. ರೋಹಿಣಿ ಈ ಸಮಿತಿಯವರು ಆಯ್ಕೆ ಮಾಡಿದಂಥ ಇಬ್ಬರು ಮಹಿಳೆಯರಿಗೆ ಅಬ್ಬಕ್ಕ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ನಿಮಗೆ ಇದು ಈಗಾಗಲೇ ಪತ್ರಿಕಾ ವ್ಯವಸ್ಥೆಯನ್ನು, ಪತ್ರಿಕಾ ಮಾಧ್ಯಮದ ವರದಿಯನ್ನು ನಿಮಗೆ ತಲುಪಿಸ್ತೇವೆ. ಆ ಇಬ್ಬರು ಮಹಿಳೆಯರ ಪೂರ್ತಿ ವಿವರಗಳು ಅದರಲ್ಲಿದೆ. ನಾನು ಔಪಚಾರಿಕವಾಗಿ ಈ ವರ್ಷದ ಪ್ರಶಸ್ತಿಯನ್ನು ಡಾಕ್ಟರ್ ಪ್ರಮೀಳಾ ಮಾಧವ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಇವರಿಗೆ ನಾವು ಕೊಡ್ತಾ ಇದ್ದೇವೆ. ಈ ಸಮಿತಿಯವರು ಇವರ ಬಗ್ಗೆ ಪೂರ್ತಿ ತಿಳಿದು ನಮಗೆ ಶಿಫಾರಸು ಮಾಡಿದ್ದೇವೆ. ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷ ದಿನಕರ್ ಉಳ್ಳಾಲ್ ಮಾತನಾಡಿ, ಮೂಲತಃ ಕಾಸರಗೋಡಿನವರಾದ ಡಾಕ್ಟರ್ ಪ್ರಮೀಳಾ ಮಾಧವ್ ಹಿರಿಯ ಲೇಖಕಿ ಹಾಗೂ ಪದವಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು. ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ 6 ವರ್ಷಗಳು ಮತ್ತು ಬೆಂಗಳೂರಿನ ಆಚಾರ್ಯ ಪಾಠಶಾಲಾ ಕಾಲೇಜಿನಲ್ಲಿ 30 ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಿಕೆಯಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಡಾಕ್ಟರ್ ಪ್ರಮೀಳಾ ಮಾಧವ್ ರವರು ಕುಮಾರ ಸಂಭವ ಹಾಗೂ ಗಿರಿಜಾ ಕಲ್ಯಾಣ, ಒಂದು ತೌನಿಲಿಕ ಅಧ್ಯಯನ ಎಂಬ ಸಂಶೋಧನೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಮೂಲತಃ ಉಡುಪಿಯ ಕೋಟದವರಾದ ಇವರು ಕೇವಲ 14 ತಿಂಗಳ ಮಗು ಇರುವಾಗಲೇ ಪೋಲಿಯೋ ಕಾಯಿಲೆಗೆ ತುತ್ತಾದರೂ ಕುತ್ತಿಗೆಯಿಂದ ಕೆಳಗಿನ ಶರೀರವು ಸ್ವಾಧೀನವನ್ನು ಕಳೆದುಕೊಂಡಿತ್ತು. ಅನಾರೋಗ್ಯದ ನಡುವೆಯೂ ಮಾಲತಿ ಹೊಳ್ಳರು ಛಲಬಿಡದೆ ಶಿಕ್ಷಣವನ್ನು ಬಿಡಲಿಲ್ಲ. ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ ತರಗತಿಗಳಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾದರು. ಇದರ ಜೊತೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಮಾಲತಿ ಹೊಳ್ಳರು ಜಾವ್ಲಿನ್, ಶಾಟ್ಪುಟ್, ಡಿಸ್ಕಸ್ ಥ್ರೋ, ವೀಲ್ಚೇರ್ ರೇಸಿಂಗ್ಗಳಲ್ಲಿ ಕಠಿಣ ಅಭ್ಯಾಸವನ್ನು ನಡೆಸಿದರು. ಅಲ್ಲದೆ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಅಶಕ್ತ ಮತ್ತು ವಿಕಲಚೇತನರಿಗಾಗಿ ಇರುವ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ 397 ಚಿನ್ನ, 27 ಬೆಳ್ಳಿ, 5 ಕಂಚಿನ ಪದಕಗಳನ್ನು ಗೆದ್ದು ಸಾಧನೆಯನ್ನು ಮಾಡಿದ್ದಾರೆ ಎಂದರು. ಪ್ರಾಧ್ಯಾಪಕರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ವಿಶೇಷವಾಗಿ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳರವರು ಅರ್ಜುನ ಪ್ರಶಸ್ತಿ ಕೂಡ ಪಡೆದಂಥ ಅವರು ಸುಮಾರು 300ಕ್ಕಿಂತ ಹೆಚ್ಚು ಬಂಗಾರದ ಪದಕವನ್ನು ಪಡೆದರು. ನೀವು ಪುಸ್ತಕದಲ್ಲಿ ನೋಡಿದರೆ ನಮ್ಮ ಇವತ್ತು ಮಕ್ಕಳಿಗೆ ಆ ಪುಸ್ತಕದಲ್ಲಿ ಮಾಲತಿ ಹೊಳ್ಳರ ಬಗ್ಗೆ ನಿಮಗೆ ಲೇಖನವನ್ನು ಕೂಡ ನೋಡ್ಬೋದು. ಅವರು ನಮ್ಮ ಊರಿನವರೇ, ಹತ್ತಿರದ ಕುಂದಾಪುರ ಸೈಡ್ನಲ್ಲಿ ಈಗ ಬೆಂಗಳೂರಲ್ಲಿದ್ದಾರೆ.
ಈ ವಿಶೇಷವಾಗಿ ಎಲ್ಲ 2 ಪ್ರಶಸ್ತಿಯನ್ನು ಆಯ್ಕೆ ಮಾಡುವಲ್ಲಿ ಸಾಧಾರಣ 2-3 ದಿವಸ ಈ ಆಯ್ಕೆ ಸಮಿತಿಯವರು ತೆಗೆದುಕೊಂಡಿದ್ದಾರೆ. ಕಡೆಗೆ ಮೊನ್ನೆ ನಮಗೆ ಈ ಲೀಸ್ಟನ್ನು ಕೊಟ್ಟಿದ್ದಾರೆ. ಇವತ್ತು ಈ ಪ್ರಚಾರಕ್ಕೆ ನಾವು ಹಬ್ಬಕ್ಕೋತ್ಸವ 24ಕ್ಕೆ ನಡೀತದೆ. ಈ ಊರಲ್ಲೇ ಇರುವವರಿಗೆ ಕೊಡಬೇಕಂತ ಹೇಳೋ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಮಾಲತಿ ಒಳ್ಳೆ ಇದ್ದರೆ ಕೂಡ ಮಾಧವಿ ಇವರು ಈಗ ಇಲ್ಲೇ ಮಂಗಳೂರಿನಲ್ಲಿ ಕುಂಬ್ಳೆ ಹತ್ತಿರದಲ್ಲಿ ಇದ್ದಾರೆ. ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸ್ವಾಗತಾಧ್ಯಕ್ಷ ಜಯರಾಮ ಶೆಟ್ಟಿ, ಉಪಾಧ್ಯಕ್ಷರುಗಳಾದ ಆಲಿಯಬ್ಬ, ದೇವಕಿ ಉಳ್ಳಾಲ್, ಸದಾನಂದ ಬಂಗೇರ, ಕೋಶಾಧಿಕಾರಿ ಆನಂದ ಅಸೈಗೋಳಿ, ಸಮಿತಿಯ ಸಂಚಾಲಕ ಕೆಎಂಕೆ ಮಂಚನಾಟಿ, ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.